ತನ್ವಿ, ಊರಿಗೆ ಹೋಗೋಣ ಇವತ್ತು. ಅಮ್ಮನ ಜೊತೆ ಇರುವಂತೆ ನೀನು. ಅಲ್ಲಿ ಏನು ಎತ್ತ ಅಂತೇಳಿ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಊರಿಗೆ ಹೋಗೋಣ. ಹೋಗ್ಬಿಟ್ಟು ಅದೇನು ನೋಡ್ಕೊಂಡು ಮಾತಾಡ್ಕೊಂಡು ಬರ್ತೀನಿ. ನಾನು ಅಮ್ಮನ ಹತ್ರ ಹೇಳ್ಬಿಟ್ಟು ಹಿಂಗೆ ಆಗೈತಮ್ಮ ಅಂತೇಳಿ ಅಮ್ಮನ ಹತ್ರ ಹೇಳಿ ಬರ್ತೀನಿ. ನೀನು ಅಮ್ಮ ಇನ್ಮೇಲಿಂದ ನೆಮ್ಮದಿಗೆ ಮನೇಲಿ ಇದ್ಬಿಡಿ, ಸರಿನಾ? ಬೇರೆ ಇನ್ನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ. ಏನಾದರೂ ಮಾಡ್ಕೊಂಡ್ಲಿ ಇವನಂತೂ ನೆಟ್ಟಗಾಗಲ್ಲ, ನೀನು ಚೆನ್ನಾಗಿ ನೋಡ್ಕೊಳಲ್ಲ. ಅಮ್ಮನ ಜೊತೆ ಇರ್ತೀನಕ್ಕ. ಪಾಪ ನಿನಗೆ ಯಾಕೆ ಕಷ್ಟ ಹೇಳು? ಯಾಕಂದರೆ ಇವಾಗ ನಾನು ಇಲ್ಲಿಗೆ ಬಂದಿರೋದಕ್ಕೆ ನಿನ್ನ ಮೇಲೆ ಬೇಜಾರು ಮಾಡ್ಕೊಂಡವನೆ. ಅದಕ್ಕೇ ಹೋಗೋಣ, ಇಬ್ಬರು ಹೋಗ್ಬಿಟ್ಟು ಅದೇನು ಮಾತಾಡ್ಕೊಂಬರೋಣ. ಬಾ ಅವನಿಗೆ ಹೇಳಿ. ಹೋಗಿ ಇವಾಗ ನಿಮಗೂ ಬರೋದಕ್ಕೆ ಇಷ್ಟ ಐತೆ ತಾನೇ ಅಮ್ಮನ ಮಾತಾಡ್ಸೋದಕ್ಕೆ? ಅಮ್ಮ ಮೊನ್ನೆನೇ ಬಂದಿತ್ತು ಮಾತಾಡ್ಸಕ್ಕೆ, ನನಗೆ ಅವಾಗ ಯಾಕೋ ಇಷ್ಟ ಆಗಲಿಲ್ಲ. ಇವಾಗ ಬರ್ತೀನಿ, ಇಬ್ಬರು ಹೋಗ್ಬಿಟ್ಟು ಅದೇನು ಮಾತಾಡೋಣ. ಅದೇನು ಹೇಳ್ತಾರೆ ಗೊತ್ತಾಗುತ್ತೆ. ಅದೇನು ಮಾತಾಡ್ಕೊಂಬಂದ್ರೆ ವಿಷಯ ತಿಳ್ಕೊಂಬರ್ಬೋದು. ಸರಿ ಆಯ್ತಕ್ಕ, ಹಂಗೆ ಮಾಡೋಣ ಹೇಳು. ಇಬ್ಬರು ಹೋಗ್ಬಿಟ್ಟು ಅದೇನು ತಿಳ್ಕೊಂಬರೋಣ. ಅತ್ತೆ ಬರ್ತೀನತ್ತೆ, ನಾನು ಊರಿಗೆ ಹೋಗ್ತಾ ಇದ್ದೀನಿ. ಅತ್ತೆ, ನಮ್ಮ ತನ್ವಿ ಊರಿಗೆ ಹೋಗ್ತಾ ಇದ್ದಾಳೆ. ಅಮ್ಮನ ಜೊತೆ ಬಿಟ್ಟು ಬರೋಣ, ಕರ್ಕೊಂಡೋಗಿ ಅಮ್ಮನ ಜೊತೆ ಇರಲಿ ಅಂತ ಕರ್ಕೊಂಡೋಗಿ ಬಿಟ್ಟು ಬಾ. ಅಲ್ಲಿ ಏನಾಗೈತೆ ಅಂತ ನಿಮ್ಮ ಅಜ್ಜಿನ ಕೇಳೋಕ್ಕಿಲ್ಲ, ಫೋನ್ ಮಾಡಿದರೆ ಗೊತ್ತಾಗೋದು. ಅಜ್ಜಿನ ಕೇಳಿದ್ರೆ ಎಲ್ಲ ಹೇಳೋದು. ಈ ಕೇಳೋಣ ಅಂತ ಅಂದ್ಕೊಂಡೆ. ನೆನ್ನೆನೇ ಸ್ವಲ್ಪ ಏನೋ ವಿಷಯ ಎಲ್ಲ ಹೇಳಿತ್ತು ಅಜ್ಜಿ, ಅದಕ್ಕೆ ಇವತ್ತು ಹೋದರೆ ಎಲ್ಲ ಗೊತ್ತಾಗುತ್ತೆ. ಇಬ್ಬರು ಊರಿಗೆ ಹೋಗ್ತಾ ಇದೀವಿ. ಇನ್ನೇನು ಮಾಡೋದು? ಹೋಗ್ತಾ ಬರ್ತಾ ಚೆನ್ನಾಗಿ ನೋಡ್ಕೋಬೇಕು ನಮ್ಮಮ್ಮನ ಚೆನ್ನಾಗಿ ನೋಡ್ಕೊಂಡು ನಾನು ನಮ್ಮಮ್ಮನಿಗೂ ಸ್ವಲ್ಪ ಬುದ್ಧಿ ಹೇಳ್ತೀನಮ್ಮ. ನೋಡಮ್ಮ ಇವಾಗಂತೂ ಹಿಂಗಾಯಿತು, ಇನ್ಮೇಲಾದ್ರೂ ನೀನು ಚೆನ್ನಾಗಿ ಇಟ್ಕೊಂಡು ಹೋಗಮ್ಮ ಅಂತ ಹೇಳಿ ಹೇಳ್ತೀನಿ. ಪ್ರವೀಣನ ಬಗ್ಗೆ ತಲೆ ಕೆಡಿಸ್ಕೊಬೇಡ ಅಂತ ಹೇಳಿ ನಿಮ್ಮಮ್ಮಗೆ. ಅವನ ಬಗ್ಗೆ ತಲೆ ಕೆಡಿಸ್ಕೊಂಬಂಗೆ ಇನ್ನು ಚೆನ್ನಾಗಿ ಇಟ್ಕೊಂಡು ಹೋಗೋದು ಕಲಿಯನ್ನು. ನಾವೇನೋ ಈಗ ಸಂಬಂಧ ಆಗೋದಕ್ಕೆ ನಮಗೂ ಬೇಜಾರಾಗುತ್ತೆ. ಏನೋ ಈಗ ತನ್ವಿನ ನೋಡಿದ್ರೆ ನನಗೂ ಅಯ್ಯೋ ಅನಿಸುತ್ತೆ. ನೋಡಪ್ಪ ಹೆಂಗಾಯ್ತು ಪಾಪ, ಹೋಗ್ಬಿಟ್ಟು ಮದುವೆ ಆಗಿದ್ದಕ್ಕೆ ನೋಡಿ ಎಂಥದ್ದು ಮಾಡ್ದ ಅಂತ. ಅವಳಿಗೇನಾದರೂ ಮುಂಚೆಗೆ ವಿಷಯ ಗೊತ್ತಿದ್ರೆ ಹೋಗ್ತಿರ್ಲಿಲ್ಲ ಕಣಮ್ಮ. ನನಗೆ ಮುಂಚೆ ವಿಷಯ ಎಲ್ಲ ನಾನು ನಂಬಲಿಲ್ಲ. ಎಲ್ಲ ಮಾತಾಡೋರಲ್ಲ, ನಾನು ನಂಬಲಿಲ್ಲ. ಸುಮ್ಮನೆ ಏನೇನೋ ಮಾತಾಡ್ತಾರಪ್ಪ, ಇದನ್ನೆಲ್ಲ ನಂಬೋದು ಬೇಡ ಅಂತ ನಾನು ನಂಬಲಿಲ್ಲ. ನಾನು ಎಲ್ಲ ಯಾವಾಗ ನಾನು ನೋಡಿದ್ನೋ ಎಲ್ಲ ಕಣ್ಣಾರೆ ನೋಡ್ಬಿಟ್ಟು ಕಿವಿಯಾರೆ ಎಲ್ಲ ಕೇಳಿಸ್ಕೊಂಡು ಆವಾಗ ಗೊತ್ತಾಯಿತು ನನಗೆ. ಎಲ್ಲ ನಾನು ನಂಬಲಿಲ್ಲ. ಜನ ಹೆಂಗೋ ಮಾತಾಡ್ತಾರೆ ಅಂತ ಹೇಳಿ ನಾನು ನಂಬೋದಕ್ಕೆ ಹೋಗಲಿಲ್ಲ. ಯಾಕೋ ನನಗೆ ಅಷ್ಟೊಂದು ನಂಬಿಕೆ ಅನ್ನೋದೇ ಬರಲಿಲ್ಲ. ಅದು ಏನಕ್ಕೆ ಹಂಗಾಯ್ತು ಏನೋ ಗೊತ್ತಿಲ್ಲ. ಹಿಂಗೆ ಆಗಬೇಕು ಅನ್ನೋದಿತ್ತು ಏನೋ ಅನಿಸುತ್ತೆ. ಅದಕ್ಕೆ ನಾನು ನಂಬಲೇ ಇಲ್ಲ. ಹಿಂಗೆ ಆಗ್ಬಿಡ್ತು ಕಣತ್ತೆ. ಸರಿ ಆಯಿತು, ಇಬ್ರು ನಾನು ಅಕ್ಕ ಇಬ್ಬರು ಹೋಗಿ ಬರ್ತೀವಿ. ಹೂವಿತ್ನು ಕರ್ಕೊಂಡು ಹೋಗ್ರಮ್ಮ. ಹೋಗಪ್ಪ ನೀನು ಇವ್ರ ಜೊತೆಗೆ, ಊರಿಗೆ ಹೋಗ್ತಾ ಇದ್ದಾರಂತೆ, ಇವ್ರ ಜೊತೆಗೆ ನೀನು ಹೋಗು ಭುವಿತ್. ಸರಿ ಆಯ್ತಮ್ಮ, ಹೋಗ್ತೀನಿ. ಬರ್ರಿ ಮಾನು. ಈಗ ಭುವನಿಗೆ ತುಂಬ ಬೇಜಾರಾಗ್ಬಿಟ್ಟೈತೆ. ಅವ್ನು ಬೇಜಾರು ಮಾಡ್ಕೊಂಡವನೆ. ಅದಕ್ಕೆ ಅತ್ಲಾಗೆ ಇನ್ನೇನು ಮಾಡೋದು, ಕರ್ಕೊಂಡೋಗಿ ಅತ್ತೆ ಹತ್ರ ಬಿಟ್ಟು ಬರ್ತೀವಿ. ನನ್ನಿಂದ ನಿಮಗೆ ತೊಂದರೆ ಆಗಬಾರ್ದು ಬಾವ, ಅದಕ್ಕೆ ಬನ್ನಿ ಹೋಗೋಣ. ಅಮ್ಮನ ಹತ್ರ ಮಾತಾಡಿ ಈಗ ಅಮ್ಮನಿಗೆ ಸಹಾಯ ಮಾಡೋಣ. ಇವಾಗ ಇವ್ರೇನಾದರೂ ಮಾಡ್ಕೊಂಡು ಹೋಗ್ಲೇಳು ಪ್ರವಿ ಅವರು. ಮಾಮನ ಬಗ್ಗೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಮಾಮನ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಭಾಳ ತಲೆ ಕೆಟ್ಟೋಗುತ್ತೆ. ಮತ್ತೆ ಅದೇ ದಾರಿ ಹಿಡಿತವ್ರೆ ಇವರು. ಎಲ್ಲ ಗೊತ್ತಾಗೈತೆ ವಿಷಯ, ನಾನು ಎಲ್ಲ ತಿಳ್ಕೊಂಡಿದ್ದೀನಿ. ನಡೀರಿ ಹೋಗೋಣ. ಹೋಗ್ಬಿಟ್ಟು ಅದೇನು ಎತ್ತ ಅಂತೇಳಿ ಎಲ್ಲ ಮಾತಾಡ್ಕೊಂಡು ಬರೋಣ. ನಡಿಯಪ್ಪ ಆಯ್ತು. ಇವ್ರು ಇವತ್ತು ಸಿಟ್ಟು ಲಾಸ್ಯಂಗೂ ಮಾನಸನಿಗೂ ನಮ್ಮ ತನ್ವಿ ಜೊತೆ ಚೆನ್ನಾಗಾಗಿರೋದಕ್ಕೆ. ಇವಳವಾಗ ಹಂಗೆ ಮಾಡೋದ್ಲಲ್ಲ, ಅದಕ್ಕೆ ನಮ್ಮ ಲಾಸ್ಯ ಮಾನಸ ನಮ್ಮ ಭುವನ್ ಯಾರೂ ಸೇರಲ್ಲ. ಅವ್ರಿಗೆಲ್ಲ ಸಿಟ್ಟು. ನೋಡಪ್ಪ ಚೆನ್ನಾಗಿ ಆಗ್ಬಿಟ್ರಲ್ಲಪ್ಪ, ನಾವು ಯಾರನ್ನ ಮಾತಾಡಿದ್ರೆ ನಿಷ್ಠೂರ ಆಗ್ಬಿಟ್ವಿ, ಅವರು ಎಲ್ಲ ಚೆನ್ನಾಗಾಗ್ಬಿಟ್ರು ಅಂಬೋದು ಅವ್ರಿಗೆ ಸಿಟ್ಟು ಬಂದ್ಬಿಟ್ಟೈತೆ. ನೋಡಿ ನಮಗೆ ಇಂಥದ್ದೆಲ್ಲ ಹಿಂಗೆ ಆಗ್ಬಿಡ್ತಲ್ಲ ಅನ್ನೋದು ಅವ್ರಿಗೆ ಬೇಜಾರು. ನಾನು ಮಾತಾಡ್ಸೋಕ್ಕೆ ಹೋಗಿಲ್ಲ ನಮ್ಮ ಅಣ್ಣ ನಮ್ಮ ಅತ್ತೆ ಇಬ್ರು. ಅವಳು ಯಾವಾಗ ಮನೆಗೆ ಬಂದ್ಲು ಆವಾಗಿಂದ ತುಂಬ ಬೇಜಾರಾಗೈತೆ. ಅಲ್ಲ ನಮ್ಮ ಅತ್ತಿಗೆ ಅಷ್ಟೊಂದೆಲ್ಲ ಹೇಳ್ತಾ ಇದ್ದವರು, ಅಷ್ಟೊಂದೆಲ್ಲ ಇದು ಮಾಡ್ತಾ ಇದ್ದವರು, ಯಾಕೆ ಇವಾಗ ನಮ್ಮ ಮನೆಗೆ ಕರ್ಕೊಂಬಂದ್ರೆ ಅವಳನ್ನ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅವ್ರಿಗೇನು ಇವಾಗ ನನ್ನ ತಂಗಿ ಚೆನ್ನಾಗಿರ್ಬೇಕಂತ ಅವ್ಳು ಮಾಡಿರೋ ಅಂಥ ಕೆಲಸಗಳೆಲ್ಲ ಮರ್ತು ಬಿಟ್ಟವ್ರೆ. ಇವಳಿಗೂ ಮಾನಸನಿಗೂ ಇಷ್ಟ ಇಲ್ಲ, ನನಗೂ ಇಷ್ಟ ಇಲ್ಲ, ನಮ್ಗೆ ಯಾರಿಗೂ ಇಷ್ಟ ಇಲ್ಲ ಅವಳು ಮನೆಗೆ ಕರ್ಕೊಂಬಂದಿರೋದು. ನನಗಂತೂ ಮಾನು ಹಾಕಿದ ಮೇಲೆ ತುಂಬ ಬೇಜಾರಾಯಿತು. ಅದಕ್ಕೆ ನಾನು ಏನು ಮಾತಾಡೋಕೆ ಹೋಗಿಲ್ಲ. ಹೆಂಗಾದರೂ ಇರಲಿ ಅಂತೇಳಿ ನಮ್ಮ ಪಾಡಿಗೆ ನಾವಿದ್ದೀವಿ. ನಾವು 4 ಜನ ನಾವು ಚೆನ್ನಾಗಿದ್ರೆ ಸಾಕ್ತಾಗ ಏನನ್ನ ಮಾಡ್ಕೊಂಬ್ಲೇಳಿ ಹೇಳಿದ್ರೆ ಈಗಳಪ್ಪ ನನ್ನ ತಂಗಿನ ಮಾತಾಡ್ಸೋದಕ್ಕೆ ಸಿಟ್ಟು ಬರುತ್ತೆ ಅಂತ ಅನ್ನಂಗೆ ಆಗುತ್ತೆ ಅವ್ರಿಗೆ. ಈಗಿಬ್ರು ಎಲ್ಗೋ ಹೋಗ್ತಾ ಇದ್ದಾರಪ್ಪ. ತನ್ವಿತಾನು ಮಾನು ಅಕ್ಕ ಎಲ್ಗೋ ಹೋಗ್ತಾ ಇದ್ದಾರೆ. ಹೋಗ್ಲಿ ಅವರು ಅಮ್ಮನ ಮನೆಗೆ ಹೋಗ್ತಾ ಇದ್ದಾರೆ ಅಂತ ಅನ್ನಿಸ್ತೈತೆ ನನಗೇನಾನ. ಅವ್ರ ಅಮ್ಮನ ಮನೆಗೆ ಹೋಗಿ ಅಲ್ಲೇ ಇದು ಬಿಡೋಣ ಅಂತ ಏನಾದರೂ ತನ್ವಿನ ಬಿಟ್ಟು ಬರೋಕ್ಕೆ ಹೋಗ್ತಾ ಇರಬೇಕು. ನೀನು ಮಾಡೋನಿಗೆ ಬುದ್ಧಿ ಇಲ್ಲ ತಗ. ಭುವಿತಣ್ಣನಿಗೆ ಬುದ್ಧಿ ಇದ್ದಿದ್ರೆ ಯಾಕೆ ಹಿಂಗಾಗೋದು? ಅಲ್ಲ ನಮ್ಮ ಅತ್ತೆನೂ ಮಾತಾಡ್ಸುತ್ತೆ. ನಮ್ಮ ಅತ್ತೆಗೂ ಒಂದು ಸ್ವಲ್ಪನಾದ್ರೂ ಗೊತ್ತಾಗಲ್ಲ.
ಅಯ್ಯೋ ಯಾರಿಗೇನು ಹೇಳ್ಬೇಕು ಅದಕ್ಕೆ ಮತ್ತೆ ಯಾರ ತಗೊಂಡು ಏನು ಮಾತಾಡಬಾರ್ದು ಅಂತ ಹೇಳೋದು. ನನಗೇನೋ ಭಾಳ ಬೇಜಾರಾಯ್ತಮ್ಮ. ನನಗೆ ಮಾತಾಡ್ಸೋದಕ್ಕೆ ಇಷ್ಟನೇ ಆಗಲಿಲ್ಲ ಕಣೆ ಮನಸ. ನೀನೇನಾದರೂ ಅನ್ನು. ನನಗೂ ಇಷ್ಟ ಆಗಲಿಲ್ಲ. ಅಲ್ಲ ಅವಳೆಷ್ಟೆಲ್ಲ ಇದು ಮಾಡಿದಾಳೆ ಅತ್ತನ್ವಿ, ಅದನ್ನೆಲ್ಲ ಮರ್ತಿದ್ದಾರೆ ಇವರು. ಅವ್ರ ಅಪ್ಪ ಅವ್ರಮ್ಮ ಕರ್ಗ್ಯಾಕೆ ಬಂದ್ರೂ ಹೋಗ್ದಿಲ್ದೆ ಅವರು ಈ ಮಾನವತ್ಗೆ ಏನು ಇವಾಗ ಇವಳನ್ನೂ ಕರ್ಕೊಂಡು ಊರಿಗೆ ಹೋಗ್ತಾ ಇರೋದು. ಇವಾಗ ಹಂಗಾದ್ರೆ ಚೆನ್ನಾಗಿ ಆಗ್ಬಿಡ್ತಾರೆ ಅವ್ರ ಅಪ್ಪ ಅವ್ರ ಅಮ್ಮನ ಹತ್ರ ಎಲ್ಲರ ಹತ್ರ. ಚೆನ್ನಾಗಿರ್ಲಿ ಬಿಡು, ಏನನ ಮಾಡ್ಕೊಂಬ್ಲೇಳು. ಹೇಳಿದ್ರೆ ಈಗಳಪ್ಪ ಹೇಳಿದ್ರು ಅನ್ನೋದೊಂದಿಷ್ಟು ಅವ್ರಿಗೆ ಬೇಜಾರಾಗುತ್ತೆ. ಏನು ಮಾಡೋದು? ಇವಾಗ ನಾವೇನು ಹೇಳೋಕ್ಕಾಗಲ್ಲ. ಏನಾದರೂ ಮಾಡ್ಕೊಂಬ್ಲೇಳು. ಏನಾದರೂ ಹೇಳಿದ್ರೆ ಅವ್ರಿಗೆ ಸಿಟ್ಟು ಬರ್ತವೆ. ನನಗೇನೋ ತುಂಬ ಕೋಪ ಬಂದ್ಬಿಟ್ಟೈತೆ. ನಾವು 4 ಜನ ಒಂದಾಗಬೇಕು. ನಾವು 4 ಜನನೂ ಮಾತಾಡಿಸ್ಬಾರ್ದು ಇನ್ಮೇಲಿಂದ. ಮತ್ತೆ ಅವತ್ತೇನೋ ಮಾತಾಡಿಸ್ಬೇಡ್ರಿ, ನಮ್ಮ ಅಣ್ಣನೂ ಮಾತಾಡ್ಸೋದು ಬೇಡ. ನಮ್ಮ ಪಾಡಿಗೆ ನಾವು 4 ಜನ ಇದ್ಬಿಡೋಣ. ನೀನು ಮಾತಾಡಿಸ್ಬೇಡ ಕಣೋ, ಅದಾಗಿದ್ದಾಗಲಿ. ಶರತ್ ನೀನು ಮಾತಾಡಿಸ್ಬೇಡ. ಮನಸ ನೀನು ಮಾತಾಡಿಸ್ಬೇಡಮ್ಮ. ಅಯ್ಯೋ ನಾನೇನಕ್ಕೆ ಮಾತಾಡಿಸ್ತೀನಿ ತಗೊಳ್ರಿ. ನಾನು ಯಾವತ್ತೂ ಮಾತಾಡ್ಸೋಕ್ಕೋಗಲ್ಲ. ನನಗೆ ಮಾತಾಡಿಸಿ ಏನಾಗೋದೇನೈತೆ? ಅಯ್ಯೋ ನನಗಂತ ಮುಂಚೆಯಿಂದನೂ ನನಗೆ ಆ ಮಾನವಕ್ಕನ್ನು ಮಾತಾಡ್ಸೋದೇ ಇಷ್ಟ ಇರಲಿಲ್ಲ. ಅವಕ್ಕ ಏನೋ ಅಂತಾರೆ ನಾನೇ ದೊಡ್ಡಿದು, ನಾನೇನು ಅನ್ನೋ ಥರ ಇದು ಮಾಡ್ತಾರೆ. ಇವಾಗ ನೋಡು ತಂಗಿ ಜೊತೆ ಎಷ್ಟು ಚೆನ್ನಾಗಿ ಆಗ್ಬಿಟ್ರು. ಅಲ್ಲ ನಮಗೆ ಇಲ್ಲದೆಲ್ಲ ಹೇಳೋದು ನನ್ನ ತಂಗಿ ಹಂಗೆ ಹಿಂಗೆ ಅಂತೇಳಿ ಹೇಳ್ತಾ ಇದ್ದವರು ಈಗ ನೋಡು ಅವರೇ ಚೆನ್ನಾಗಿ ಆಗ್ಬಿಟ್ರಲ್ಲ. ನನಗೆ ಅದಕ್ಕೆ ತುಂಬ ಬೇಜಾರಾಗ್ತೈತೆ. ನಾವು 4 ಜನನು ಒಂದಾಗಿ ಅವ್ನು ಮಾತಾಡ್ಸೋದು ಬೇಡ. ನಾವು 4 ಜನ ನಮ್ಮ ಪಾಡಿಗೆ ನಾವು ಇದ್ದು ಬಿಡೋಣ. ಅವ್ನು ಮಾತಾಡ್ಸೋದಕ್ಕೆ ಹೋಗ್ಬೇಡಿ. ಮತ್ತೆ ಮಾತಾಡಿಸ್ದಂಗಿದ್ರೇ ಅವ್ರಿಗೆ ಗೊತ್ತಾಗುತ್ತೆ. ಯಾಕಪ್ಪ ನೋಡು ಬೇಜಾರ ಮಾಡ್ಕೊಬಿಟ್ರು, ಚೆನ್ನಾಗಿದ್ದವರು ಹೆಂಗೆ ಬೇಜಾರ ಮಾಡ್ಕೊಂಡ್ರು ಅಂತ ಅವ್ರಿಗೆ ಗೊತ್ತಾಗಬೇಕು. ನೀನು ಮಾತಾಡಿಸ್ಬಿಡಲ್ಲ ಸ್ಯಾ, ನೀನು ಸುಮ್ಮನೆ ಇದ್ಬಿಡು. ಈಗ ನಮ್ಮ ಪಾಡಿಗೆ ನಾವು ಇದ್ಬಿಡೋಣ, ಅವ್ರ ಪಾಡಿಗೆ ಅವ್ರು ಇದ್ಬಿಡ್ಲಿ. ಇಲ್ಲ ನಾವು ಮೇಲ್ಗಡೆ ಮನೆ ಐತಲ್ಲ, ಮೇಲ್ಗಡೆ ಮನೇಲಿ ನಾವು ಇದ್ಬಿಡೋಣ. ಅಷ್ಟೇ, ಕೆಳಗಡೆ ಅವ್ರಿರಲಿ, ಮೇಲ್ಗಡೆ ನಾವು ಹೋಗಿ ಇದ್ಬಿಡೋಣ. ಹಂಗೆ ಮಾಡೋದು ಹೇಳಿ. ನಮಗೇನೇನು ಮನೆ ಐತಲ್ವಾ, ನಮ್ಮ ಪಾಡಿಗೆ ನಾವು ಬೇರೆ ಇದ್ಬಿಡೋಣ ಸುಮ್ಮನೆ. ನೋಡು ಅವ್ರು ಚೆನ್ನಾಗಿ ಆಗ್ಬಿಟ್ರು. ನನಗೆ ಅದೇ ಬೇಜಾರು. ನಮ್ಮ ಭೂವಿತ್ ಭಾವ ನೋಡು ಹೆಂಗೆ ಚೆನ್ನಾಗಿ ಆಗ್ಬಿಡ್ತು. ಮಾತಾಡ್ಸಲ್ಲ, ಅವನು ಕಂಡ್ರೆ ಆಗೋದಿಲ್ಲ ಅಂತ ಇದ್ದವರು ಹೆಂಗೆ ಆಗ್ಬಿಟ್ರು. ನಮ್ಮನ್ನೊಂದು ಮಾತಾದರೂ ಕೇಳಲಿಲ್ವಲ್ಲ. ನಾವು ಇಷ್ಟು ಚೆನ್ನಾಗೆಲ್ಲ ಒಂದಾಗಿದ್ವಾ, ಮಾತಾಡ್ಸೋಣ ಅಂತ ಇದ್ದೀನಿ, ನನ್ನ ತಂಗಿಗೆ ಸಹಾಯ ಮಾಡೋಣ ಅಂತ ಇದ್ದೀನಿ ಅಂತ ಒಂದು ಮಾತಾದ್ರೂ ನಮ್ಮನ್ನೇನು ಕೇಳಲಿಲ್ವಲ್ಲ. ನನಗೆ ಅದೇ ಬೇಜಾರು. ನೋಡು ಒಂದು ಮಾತು ಕೇಳಲಿಲ್ವಲ್ಲಪ್ಪ ಅಂತ ಅನಿಸುತ್ತೆ ನನಗೆ. ಮತ್ತು ಒಂದು ಮಾತಾದರೂ ಕೇಳಿದ್ರೆ ನಮಗೂ ಎಷ್ಟೋ ಸಮಾಧಾನ ಆಗೋದು. ನೋಡಪ್ಪ ಹೆಂಗೋ ಬಿಡಪ್ಪ ಕೇಳಿದ್ರು ಒಂದು ಮಾತು ಅಂತೇಳಿ. ಒಂದು ಮಾತಾದ್ರೂ ನಮಗೆ ಕೇಳಲಿಲ್ಲ, ಏನಿಲ್ಲ. ನೋಡಿ ಇವಾಗ ಹೋಗ್ತವ್ರೆ. ಅಯ್ಯೋ ನಮ್ಮ ಅತ್ತಿಗೆ ಯಾಕೆ ಬುದ್ಧಿ ಇಲ್ಲ ತಗ ಈ ಥರ ಮಾಡ್ತವ್ರೆ. ಅವಳಿಗೆ ಏನು ಸಹಾಯ ಮಾಡಬೇಕು? ಸುಮ್ಮನೆ ಕೈ ಬಿಡಬೇಕಾಗಿತ್ತು. ಅವಳನ್ನ ಯಾಕೆ ಕರ್ಕೊಬರ್ಬೇಕಾಗಿತ್ತು ನಮ್ಮ ಮನೆಗೆ? ಅವಳು ಅನುಭವಿಸಿದ್ರೆ ಗೊತ್ತಾಗೋದು. ನೋಡಪ್ಪ ಯಾಕರಪ್ಪ ನಾನು ಹಿಂಗೆ ಮಾಡ್ಕೊಂಡೋ ಏನೋ ಅಂತ ಅವಳಿಗೆ ಅರ್ಥ ಆಗಬೇಕು. ಅವಳಿಗೆ ಅರ್ಥ ಆಗಿದ್ರೆ ಹಿಂಗೆಲ್ಲ ಮಾಡ್ತಾ ಇರಲಿಲ್ಲ. ಗೊತ್ತಾಗಬೇಕು. ಸುಮ್ಮನಿರೋ, ಅವಳಿಗೆ ಎಲ್ಲನ ಗೊತ್ತಾಗಬೇಕು. ಅವನೇ ಮತ್ತೆ ಅರ್ಥ ಆಗಬೇಕು. ಇವರು ನಿಮ್ಮ ಅಣ್ಣ ನಿಮ್ಮ ಅದಕ್ಕೆ ಒಳ್ಳೆಯವರಲ್ಲ. ಏನಾದ್ರೂ ಅವರು ಬಹಳ ಇದ್ದಾರೆ. ಅವ್ರನ್ನ ಮಾತ್ರ ಇನ್ಯಾವತ್ತೂ ನಂಬೋದಕ್ಕೆ ಹೋಗ್ಬೇಡಿ. ನೀವು ಯಾವುದೊಂದು ವಿಚಾರದಾಗೆ ಆಗಲಿ, ನೀವು ತುಂಬ ನೀನು ಲಾಸಿಯ ಇಬ್ಬರು ತುಂಬ ಗುಟ್ಟಾಗಿರ್ಬೇಕು. ಯಾವುದೊಂದು ವಿಚಾರದಾಗ ಅವ್ರನ್ನ ನಂಬೋದಕ್ಕೆ ಹೋಗಬೇಡಿ. ಇಷ್ಟೊಂದೆಲ್ಲ ಹಿಂಗೆ ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರನ್ನ ಯಾವುದೇ ಕಾರಣಕ್ಕೂ ನಂಬೇಡಿ ನೀವು. 4 ಜನನೂ ಇನ್ಮೇಲಿಂದ ಮಾನವಕ್ಕೂ ಭುವಿತ್ ಭಾವನು ಮಾತಾಡಿಸ್ಬಾರ್ದು ಅಂತ ಡಿಸೈಡ್ ಮಾಡಿದ್ದೀವಿ. ನಾವು 4 ಜನನೂ ಒಂದು ಮೇಲಿಂದ ನಾವು ಯಾವತ್ತೂ ಚೆನ್ನಾಗಿರ್ತೀವಿ. ನಾವು 4 ಜನ ಅವ್ರ ಕಣ್ಣೆದ್ರಿಗೆ ಚೆನ್ನಾಗಿದ್ದು ತೋರಿಸ್ತೀವಿ. ಅವ್ರು ನೋಡಿ ಯಾವ ಥರ ಮಾಡಿಬಿಟ್ರು. ಮಾತಾಡ್ಸಲ್ಲ ಅನ್ನಂಗಿದ್ರು ಅತ್ತನ್ವಿತು ಇವಾಗ ಮಾತಾಡ್ಸ್ಕೊಂಡು ಚೆನ್ನಾಗಿದಾರಲ್ಲ. ಎಲ್ರಿಗೂ ಅದೇ ಬೇಜಾರು. ನೋಡ್ತಾ ಇರಿ, ನೆನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.